ಅಂತೂ ಇಂತೂ ಎಲೆಕ್ಷನ್ ಅಂತೂ ಮುಗೀತು. ಅಲ್ರಿ ಒಂದು ಅರ್ಥ ಆಗೋಲಾಗ್ಯದ್ರಿ ಸರ ನನಗೆ, ಹೆಂಗೆ ನಿಮ್ಮ ಮನೆಯವ್ರು ಸೋತ್ರ ಅಂತ. ನನಗೂ ಹಂಗೆ ಅನಿಸ್ಲಿಕತ್ತಿದ್ರಿ, ಇಲ್ಲೇನೋ ಮಿಸ್ಟೇಕ್ ಆಗ್ಯದ್ರಿ. ಮಿಸ್ಟೇಕ್ ಅಂದ್ರೆ ಏನಿಲ್ರಿ, ಗೊತ್ತಿದ್ದದಲ್ರಿ ಎಲ್ಲರಿಗೆ. ಸರ್ ದೊಡ್ಡ ಗುಣ ರೀ ಅದು. ಸರ್ದು ಮೇಡಮರ್ದು ದೊಡ್ಡ ಗುಣ ಸಂಬಂಧ ಸುಂದ್ರಿ ಅವ್ರು ಗೆದ್ದ್ರಿ ಅಷ್ಟೇ. ಹಂಗೆ ಹೆಂಗ್ರಿ, ನನಗಿದು ಅರ್ಥ ಆಗೋಲಾಗ್ಯದ. ಹೆಂಗಂತೀರಲ್ರಿ, ನಿಮ್ಗೆ ಗೊತ್ತಿಲ್ಲೇನ್ರಿ? ಮಾಮಿಯರು ಸುಮಾ ಅವರಿಗೆ ಮತ್ತು ಸೀನಣ್ಣವ್ರಿಗೆ ಮನೆಯವ್ರಿಗೆ ಫೋನ್ ಮಾಡಿ ಎಲ್ಲರಿಗೆ ಸುಂದ್ರಿ ಅವರಿಗೆ ಓಟ್ ಹಾಕಂತೇಳಿ ಹೇಳ್ಯಾರ್ರಿ. ಅವ್ರು ಫೋನ್ ಹಚ್ಚಿ ತಮಗೆ ಹಾಕ್ಸ್ಕೊಂಡಿಲ್ರಿ ಓಟು, ಸುಂದ್ರಿ ಅವರಿಗೆ ಓಟ್ ಹಾಕ್ಸ್ಯಾರಿ. ಈ ಕಡೆ ಸೊಸಿಗೂ ಹೌದಾದ್ರಿ, ಈ ಕಡೆ ಸುಂದ್ರಿ ಅಕ್ಕಗೂ ಸಪೋರ್ಟ್ ಮಾಡಿದ್ರಿ. ಅಷ್ಟು ದೊಡ್ಡ ಗುಣ ರೀ ಅವ್ರದ್ದು ಮಾಮಾರ್ದು ಮಾಮಿಯರ್ದು. ಹಂಗೇನಿಲ್ರಿಪ್ಪ, ಅಷ್ಟು ದೊಡ್ಡ ಗುಣ ಅಂತ ಅನ್ಲಿಕ್ಕೆ ಏನದ ಇದ್ರಾಗ. ಸುಂದ್ರಿ ಅವ್ರನ್ನ ನಾವೇ ನಿಂದ್ರಿಸಿದ್ವಿ, ಮತ್ತು ಪಾಪ ಹೆಣ್ಮಗಳು ನಮ್ಮ ನಂಬಿ ನಿಂತಿದ್ಲು. ಈಗ ನಾವೇ ಆಕಿನ ಅಪೋಸಿಟ್ ನಿಂತ್ರೆ ಹೆಂಗಾತದ ಹೇಳಿ. ಅದ್ರ ಸಂಬಂಧ ನಮ್ಮ ಸೊಸಿಯರೇ ಅಡ್ಡಿ ತಗೊಂಡು ಕೂತ್ಲಲ್ಲ, ಬೇಡದು ಕಿರಿಕಿರಿ ಅಂತೇಳಿ ನಾನು ನಮ್ಮ ಮನೆಯವರು ಕೂತು ಪ್ಲ್ಯಾನ್ ಮಾಡಿ ಹಿಂಗೆ ಮಾಡಿದ್ವಿ ನೋಡ್ರಿ. ಹೆಂಗೆ ಅನಿಸ್ತೀರಿ ನಿಮಗೆ? ಭಾಳ ದೊಡ್ಡ ಗುಣ ರೀ ನಿಮ್ಮದು. ನಮಸ್ಕಾರ ರೀ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಬಂದೆಪ್ಪ ಗುಂಡಣ್ಣ, ಬಾ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಗುಡ್. ಮತ್ತೇನಂತೀರಿ ಗುಂಡಣ್ಣವ್ರ, ನಮಗೆ ಪಾರ್ಟಿ ಬೇಕು ನೋಡ್ರಿ. ಕೊಡ್ಸು ನೋಡ್ರಿ, ಅದ್ರಾಗ ಏನದ. ಏನಪ್ಪಾ ಗುಂಡಣ್ಣ, ಅಂತೂ ಇಂತೂ ನಿಮ್ಮ ಮನೆಯವ್ರು ಗೆದ್ರ ಅಂದಂಗಾಯ್ತು, ಜೋರದಪ್ಪ. ಹಂಗೇನಿಲ್ರಿ ಸರ, ಎಲ್ಲ ಮಾಮ ಮಾಮಿ ಆಶೀರ್ವಾದ ನೋಡ್ರಿ. ಹೌದೌದು ಗುಂಡಣ್ಣ, ಅವ್ರ ಆಶೀರ್ವಾದದಿಂದನೇ ಗೆದ್ದಂಗಾಯ್ತು ಬಿಡು. ಎಷ್ಟು ಅವ್ರನ್ನ ನೀವು ಇದು ಮಾಡಿದ್ರು ಕಡಿಮೆನೇ ಬಿಡ್ರಪ್ಪ. ಹೌದೌದ್ರಿ, ನಾವು ಭಾಳ ಆಭಾರಿ ಆಗಿರ್ತೀವ್ರಿ ಅವ್ರಿಗೆ. ಸಾಕು ಬಿಡಪ್ಪ, ಇನ್ನ ಹೊಗಳೋದು ಗುಂಡಣ್ಣ. ಮತ್ತೇನಂತಿ, ಪಾರ್ಟಿ ಎಲ್ಲಿ ಕೊಡ್ಸವ? ನೋಡ್ರಿ ಮಾಮ, ಹೀಗೆ ಕೊಡಿಸ್ತೀನಿ ಅಂತ. ಯಾವ್ದು ನಾಷ್ಟ ಏನು ಮಾಡ್ತೀರಿ ಮಾಡ್ರಿ. ನಮಗೆ ನಾಷ್ಟ ಪಾಷ್ಟ ಬಗೆರಂಗಿಲ್ರಿಪ್ಪ. ಸಂಜೆ ಮುಂದೆ ಕರ್ಕೊಂಡು ಹೋಗ್ಬೇಕ್ರಿ. ಆ ಕೆಂಪು ಲೈಟ್ನ್ಯಾಗ ಕೂತು ಪಾರ್ಟಿ ಮಾಡ್ತಿದ್ರ, ಆಹಾ, ಅದ್ರ ಮಜಾನೇ ಬೇರೆ ರೀ. ನಿಮ್ಮ ಮಪ್ಳ ಮಾಮಾಗ ಏನು ಮಾಡ್ಲಪ್ಪ ಅಂತೀನಿ ನಾನು. ಅಲ್ಲ, ಊದಿದ್ರೆ ಆರು ಹೋಗಂಗಿದ್ದಾನ, ರಾತ್ರಿ ಪಾರ್ಟಿಗೆ ಹೋಗ್ತಾನಂತೇವ್. ಎಣ್ಣೆ ಕೊಡೋದು ಬಿದ್ದಿ ಎಲ್ಲರ ಗಟಾರ್ನ್ಯಾಗ. ಏನು ಪಾಗುಂಡಣ, ಏನು ವಿಚಾರ ಮಾಡಕತ್ತಿ? ರಾತ್ರಿ ಪಾರ್ಟಿ ಅಂದ್ರೆ ಭಾಳ ಆತದ ಖರ್ಚು ಅಂತ ವಿಚಾರ ಮಾಡ್ಲಿಕತ್ತೆ ಏನು? ಹಂಗೇನಿಲ್ರಿ, ನೀವು ಆ ಪಾರ್ಟಿ ಒಪ್ಕೋತೀರಿ ಅಂದ್ರೆ ನಡ್ರಿ, ನಾವು ರೆಡಿನೇ. ನಮಗಂತವೆಲ್ಲ ಬಗೆರಂಗಿಲ್ಲಪ್ಪ. ಸುಮ್ಮ ನಾಷ್ಟ ಮಾಡಿಸ್ರಿ, ಇಲ್ಲಾಂದ್ರೆ ಎಲ್ಲರ ಬಕ್ರಿ ಊಟ ಇದ್ರ ಕರ್ಕೊಂಡು ಹೋಗಿನ, ಅದು ನಡೀತದ ನಮಗೆ. ಅದದು ಬಿಟ್ಟು ನೀವು ರಾತ್ರಿ ಪಾರ್ಟಿ ಗಿರ್ಟಿ ಅಂತಂದ್ರೆ ನಮಗೆ ಬಗೆನೇ ಇರಂಗಿಲ್ಲ, ನಾವು ಬರೋದು ಇಲ್ಲ. ಹೌದಪ್ಪ, ಮೊದಲೇ ಶ್ರಾವಣ ಮಾಸ ಚಾಲು ಆಗ್ಯದ. ಈಗ ಒಂದು ತಿಂಗಳಾರ ಬಿಡ್ರೋಪ್ಪ, ಹಿಂಗ್ಯಾಕದು ಪಾರ್ಟಿ ಅನ್ನ ಬೇಡ್ರಿ, ಒಟ್ಟ ಹೆಸರೇ ಎತ್ತಬೇಡ್ರಿ ಅದನ್ನ. ಅವೋ ಸರ, ನೀವು ಆಗುರಿಲ್ಲ ಹೇಳ್ರಿ, ಅಂದ್ರೆ ರಾತ್ರಿ ಪಾರ್ಟಿಗೆ ಹೋಗ್ತೀರಿ ಅಂದಂಗೆ ಆಯ್ತು ನೀವು. ಇಲ್ರಿಪ್ಪ, ನಾವು ಅಂಥವೆಲ್ಲ ತೊಗೊಳಂಗಿಲ್ಲ. ಸುಮ್ಮ ಗುಂಡಾಣಗ ಚಾಷ್ಟಿ ಮಾಡಿದೆ. ಚಾಷ್ಟಿ ಮಾಡಿರೋ ಏನು ಮನಸ್ಸು ಜಗ್ಲಿಕತ್ತಿತ್ತೋ ಯಾರಿಗೆ ಗೊತ್ತ್ರಿ. ಏನಿಲ್ರಿ. ನಡಿಯಪ್ಪ ಗುಂಡಣ್ಣ, ಇಲ್ಲೇ ನಾಷ್ಟ ಮಾಡಿಸ್ಬಿಡ ಅಂದ್ರೆ. ನಾಷ್ಟ ಯಾಕೆ ಬಿಡ್ರಿ ಸರ್, ಸುಮ್ಮ 3-4 ಕಪ್ ಚಾ ಕುಡ್ದೋಗಮ್ ನೋಡ್ರಿ. ಹಂಗೆ ಕಸಾಯ ಮಾಡ್ತೀರಿ ಮಪ್ಲರ್ ಮಾಮ? ಏನು ಮಾಡ್ಬೇಕು ಹೇಳ್ರಿ, ನಿಮಗೆ ಏನಿರಬೇಕು ಹೇಳ್ರಿ. ಅಲ್ಲೋ, ಹೆಂಡ್ತಿ ಎಲೆಕ್ಷನ್ನಾಗ ಗೆದ್ದಾಳ, ಬರೀ ಒಂದು ನಾಷ್ಟ ಮೇಲೆ ಮುಗಿಸ್ತೀನಿ ಅಂತೀಯಪ್ಪ, ಏನನ್ನೇ ನೀನು? ನಾವು ಹೆಣ್ಮಕ್ಳನ್ನ ಕರ್ಕೊಂಬರ್ತೀವಿ, ಎಲ್ಲರ ದೊಡ್ಡ ಹೋಟೆಲ್ ಕರ್ಕೊಂಡು ಹೋಗು, ಊಟ ಗೀಟ ಮಾಡಿಸ್ ಚಂದಾಗಿ ಒಂದು ಸ್ವಲ್ಪ. ಅದು ಬಿಟ್ಟು ಇಲ್ಲಿ 20-30 ರೂಪಾಯಿ ನಾಷ್ಟದಾಗ ಮುಗಿಸ್ಬಿಡ್ಬೇಕ ನಾವು. ಗುಂಡಣ್ಣ ಅಂತೂ ಇಂತೂ ಲಾಟ್ರ್ ಹೊಡೆದಪ್ಪ, ತೆಗಿ 200 ರೂಪಾಯಿ. ಯಾಕೋ ನಮ್ಮದು ಬ್ಯಾಟ್ರಿ ಡೌನ್ ಆದಂಗೆ ಕಾಣಿಸ್ಲಿಕ್ಕತ್ತದ, ಒಂದು 200 ರೂಪಾಯಿ ತೆಗಿಪ್ಪ. ಶಿನಪ್ಪ, ನಿಂದ ಅತಿ ಆಯ್ತು ನೋಡಪ್ಪ. ಯಾಕ ಅಲ್ಲ, ಇಷ್ಟು ಮುಂಜಾನೆ ತೊಗೊಂಬರ್ತಾರ? ಏನು 4ಕ್ಕೆ ತೆಗಿತಾರ ಏನು ನಿಮಗೆ ಎಣ್ಣೆ ಅಂಗಡಿನ? ಮಾಮರ, ನಾ ತೊಗೊಂಡಿಲ್ರಿ. ತಪ್ಪಾಯ್ತು ರೀ ಮಾಮರ, ನಾ ತೊಗೊಂಡೇ ಇಲ್ರಿ. ಇನ್ನು ಮ್ಯಾಲೆ ಹೋಗ್ಬೇಕಂತ ಮಾಡಿದ್ರಿ, ಅದಕ್ಕೆ ಗುಂಡಣ್ಣಗೆ ಒಂದು 200 ರೂಪಾಯಿ ಏನು ಎಲೆಕ್ಷನ್ ಆಗ್ಯದಲ್ರಿ, ಅದಕ್ಕೆ ಕೇಳೋದ್ರಾಯ್ತು, ವಾಕಿಂಗ್ ಬಂದಿರ್ತಾರಂತೇಳಿ ಬಂದಿರ್ರಿ ಮಾಮ. ನಾ ಕುಡ್ದಿಲ್ರಿ ಮಾಮ, ತೊಗೊಂಡಿಲ್ರಿ. ನಿಂದಿರ್ಲಿಕ್ಕೆ ಬರವಲ್ದು, ನನ್ನ ಮುಂದೆ ಕಲಿಸ್ಲಿಕ್ಕೆ ಬರ್ತೀಯಲ್ಲ. ಇಲ್ರಿ ಮಾಮ, ಇವತ್ತಿಂದ ಅಲ್ರಿ ಅದು, ನಿನ್ನಿದನ್ನೇ ಯಾಕೆ ಇಳೇ ಹೋಲ್ದ್ರಿ ಅದು. ಇನ್ನು ಅದೇ ಗುಂಗದ ರೀ ಇನ್ನು. ಅದಕ್ಕೆ ಈಗ ಮತ್ತೆ ಹೊಸದು ಇನ್ನೂ ಸ್ವಲ್ಪ ತೊಗೊಂಬಂದೆ ಅಂತ ತಿಳ್ಕೊರಿ, ಅದು ಹಿಂದಿದ್ದು ಹಿಡಿದು ಬಿಡ್ತದ್ರಿ. ಅದಕ್ಕೆ ಹೋಗಿ ಬರ್ಬೇಕಂತ ಮಾಡಿದ್ರಿ ಮಾಮರ. ನೀವು ದೇವ್ರಿ, ದೊಡ್ಡ ಮನುಷ್ಯರ್ರಿ ಮಾಮರ. ನಿಮ್ಮದು ದೊಡ್ಡ ಗುಣ ರೀ. ಸುಂದರಿ ಯಾಕನ್ನ ಗೆಲ್ಸಿದ್ರಿ ಮಾಮ, ನೀವು ದೊಡ್ಡ ಗುಣ ರೀ. ನೀವು ನಮಗೆ ಪಾರ್ಟಿ ಕೊಡಿಸ್ಬೇಕ್ರಿ ಮಾಮ. ಪಾರ್ಟಿ ಬರೀ ಪಾರ್ಟಿನೇ ಕೇಳಿ ನೀನು. ಮುಂಜಾನೆ ತೊಗೊಂಡು ಯಾವಾಗ ನೋಡಿದ್ರು ಪಾರ್ಟಿ ಗುಂಗನ್ಯಾಗ ಇರ್ತೀಯಲ್ಲ. ಪಾರ್ಟಿ ಅಂದ್ರೆ ಏನು ನಿನಗೆ? ಅದೇ ತೊಗೊಳ್ದನೇ ಪಾರ್ಟಿಯನ. ಬಾ, ಈಗ ಗುಂಡಣ್ಣ ಪಾರ್ಟಿ ಕೊಡಿಸ್ತಾನ, ನಾಷ್ಟ ಮಾಡ್ಬಾರ ನೋಡಿ. ನಾಷ್ಟ ಮಾಡಿಸ್ತಾನಂತ, ನಾಷ್ಟ ಮಾಡಿ ಮನ್ಯಾಗ ಹೋಗಿ ಮಲ್ಕೊಂಬಿಡು. ಈಗ ಎಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡೇನು? ನಾಷ್ಟ ಮಾಡ್ಲಿಕ್ಕೆ ಬರ್ತೀನಿ ರೀ ಮಾಮ. ಈಗ ಆದ್ರೆ ನಮಗೆ ಇದು ಪಾರ್ಟಿ ಅಂದ್ರೆ ನಾಷ್ಟ ಪಾರ್ಟಿ ಒಳಗೆ ಕನ್ವರ್ಟ್ ಆಗಂಗಿಲ್ಲ ರೀ ಮಾಮ ನಮಗೆ. ಗುಂಡಣ್ಣ, ನಮ್ಮ ಪಾರ್ಟಿ ಗೊತ್ತದಲ್ಲಪ್ಪ ನಿಮಗೆ. ನಮಗೆ ಆ ಪಾರ್ಟಿ ಬೇಕು ನೋಡಪ್ಪ ಮಾಡ್ಸಕಂತಂದು. ಈಗ ನಾಷ್ಟ ಮಾಡ್ಲಿಕ್ಕೆ ಬರ್ತೀನಿ, ಆದ್ರೆ ನೋಡ್ರಿ ನಾಷ್ಟ ಮಾಡಿಬರ ನೋಡ್ರಿಪ್ಪ. ನನಗೂ ಭಾಳ ಹಸಿವಾಗ್ಯದ ಮಪ್ಲರ್ ಮಾಮ. ನನಗೆ ನಿಮ್ಮದ ಅರ್ಥ ಹೋಗ್ಲಾಗ್ಯದ ನೋಡ್ರಿ. ನೋಡಕ್ರೆ ಇಷ್ಟು ತೆಳಗಿದ್ರಿ, ಯಾವಾಗ ನೋಡಿದ್ರು ಹಸಿವಾಗ್ಯದ ಅಂತಿರ್ತಿರಲ್ಲ. ಸಾವಕಾಶ ಬರ್ರಿ, ಮತ್ತೆ ಬಿದ್ದಿರಂತೀನಿ. ಯಾಕಂದ್ರೆ ನಿಮ್ಮ ಮೈಯಾಗ ಒಂದು ಪಾವು ಕಂಡನೇ ಇಲ್ರಿ. ಊಟ ಮಾಡಿದ್ದು ಎಲ್ಲಿ ಇಡ್ತೀರೋ ಏನು,
ಊಟಾರ್ರೆ ಬಕ್ಕಳ ಬಡಿತೀರಪ್ಪ, ಬಾಡಿಯರ್ರೆ ಹಿಂಗೆ ಇಟ್ಕೊಂಡಿರಪ್ಪ. ನನಗಂತೂ ನಿಮ್ಮ ಬಾಡಿ ಬಗ್ಗೆ ಅರ್ಥನೇ ಆಗೋಲಾಗದಪ್ಪ. ಯಾಕಪ್ಪ ಭಾಳ ಮಾತಾಡ್ಲಿಕತ್ತಿಲ್ಲ ಸೀನಣ್ಣ? ಏನಂತಿಕೊಂಡಿ? ನನ್ನ ಬಾಡಿ ಬಗ್ಗೆ ಯಾಕೆ ಮಾತಾಡ್ತಿ? ಊಟ ಭಾಳ ಮಾಡ್ತೀನಿ ಅಂತ. ನಿಮ್ಮ ಮನೆಗೆ ಬಂದು ತಿಂತೀನಿ ನಾನು? ನಮ್ಮ ಮನೆಗೆ ನಾ ತಿಂತೀನಿ. ಹೊಟ್ಟೆ ಎಷ್ಟು ಹಿಡಿತದ ಅಷ್ಟು ಊಟ ಮಾಡ್ತಾರ. ಹೊಟ್ಟೆ ಮೇಲೆ ಕಟ್ಕೊಳ್ದಿರ್ತದನು. ಏನು ದೊಡ್ಡ ಬಾರಿ ತೆಳಗಿದ್ದೀನಂತ ಭಾಳ ಊಟ ಮಾಡ್ತೀನಿ ಅಂತ. ನೀ ಯಾವಾಗ ನೋಡಿ ಯಪ್ಪ ನಾ ಊಟ ಮಾಡೋದು? ಅಷ್ಟ್ಯಾಕೆ ಸಿಟಿ ಹೇಳ್ತೀರಿ ಮಾಮ? ಅಷ್ಟ್ಯಾಕೆ ಸಿಟಿ ಹೇಳ್ತಿ? ಕಾಮಿಡಿ ಅನ್ನೋದನ್ನ ನಿಮ್ಗೇನು ಗೊತ್ತೇ ಇಲ್ಲ ಏನು? ಕಾಮಿಡಿ ಮಾಡಿದ್ರೆ ನಾ ಕಾಮಿಡಿ ಇಂಥದ ಕಾಮಿಡಿ ಮಾಡ್ದಿರ್ತದನಂತೀನಿ. ನಾನು ನೋಡಿದ್ರೆ ಎಲ್ಲರೂ ಬರೀ ಹಿಂಗ ಕಾಮಿಡಿ ಮಾಡ್ಬೇಕು ಅನಿಸ್ತದೆ ನಿಮಗೆ. ಸುಮ್ಮ ಕುಡಿದು ಮನ್ಯಾಗ ಮಲ್ಕೋಬೇಕಿಲ್ಲ? ಬಂದಾನ ಇಲ್ಲಿ ಮುಂಜಾನೆ ನೀ ಹೆಂಗೆ ಮಾತಾಡ್ದಿಲ್ಲಪ್ಪ? ನೀ ಮಾತಾಡಿದ್ರೆ ನಡೀತದನ? ಹೋಗ್ಲಿ ಬಿಡು. ನೀ ದೊಡ್ಡವ್ರು ಏನಾರ ಅಂದ್ರೆ ನಾವೇನು ಪರಕ ಬಿಡಂಗಿಲ್ಲ, ನಾವು ತಲೆಗನೆ ಹಾಕೊಳಂಗಿಲ್ಲ. ನಮಗೆ ಅಂಥವೆಲ್ಲ ಕಾಮನ್ ಅಂತಂಗ. ಮಕ್ಳವ್ರ ಮಾಮ ಮೊನ್ನೆ ಬ್ಲಡ್ ಕೊಡೋಕೆ ಹೋಗಿದ್ದೆ ಅಂತಲ್ಲಪ್ಪ? ಹೌದು ಹೋಗಿದ್ದೆ. ಅದನ್ನ ಯಾಕೆ ತೆಗ್ದು ಈಗ ಏನಾಯ್ತು? ಅಲ್ರಿ ಮಾಮ, ನಿಮಗನ್ನೇ ಪಾವು ಕಾಣಿಲ್ರಿ ಮೈಯಾಗ, ಅಂತ ರಿಸ್ಕ್ ಯಾಕೆ ತಗೋತೀರಿ? ಬೈದಿರ್ಬೇಕಂತೀನಿ ಅವರು. ಅಲ್ಲಿ ಯಾರ ಇದ್ರಂದ್ರೆ ಹೋಗೋ ಮರ ಒಂದೆರಡು ಚಪಾತಿ ತಿಂದು ಹೋಗು, ನಿನ್ನ ಮೈ ಏನ್ರಾಗ್ತಾನೆ ನಾವು ತೊಗೊಂಡು ನಾವೇನು ಮಾಡೋ ಮತ್ತು ಗಾಬರಿ ಹಾಕಿರ್ಬೇಕಂತೀನಿ. ಅದಕ್ಕೆ ವಾಪಸ್ ಬಂದಿನೇನ್ರಿ? ಸುಮ್ಮಿದ್ದೀನದಾಗ ನೀನೇನಾರ ಮಾತಾಡ್ಬೇಡ ಸೀನಪ್ಪ. ನೀನು ಕೊಟ್ಟು ಬಂದಿನ ರಕ್ತನ. ನಾನು ತೆಳ್ಳಗಿರ್ಬೋದಾದ್ರೆ ಮನ್ಯಾಗ ರಕ್ತ ಅದ ನನಗೂ. ನಾ ಸ್ಟ್ರಾಂಗ್ ಇದ್ದೀನಿ. ಬರ್ರಿ ಸ್ಟ್ರಾಂಗ್ ಇದ್ದೀರಿ ಬಿಡು ನೀವು. ಸೀನಣ್ಣ ಹಂಗೆಲ್ಲ ಮಾತಾಡ್ಬಾರ್ದವಪ್ಪ ದೊಡ್ಡವ್ರಿಗೆ. ನೋಡ್ರಿ ನಾಷ್ಟ ಮಾಡಿ ಮಡಿಯಪ್ಪ. ಹಂಗೆಲ್ಲ ಇಲ್ಲಿ ನಿಂತ ನೀ ಏನೇನಾರ ಮಾತಾಡ್ಕೊತ ನಿಂದಿರ್ತದಿ. ನೋಡದ್ ಬಿಡು ಇನ್ನು. ಅಯ್ಯೋ ಸರ್, ಇವತ್ತು ಶ್ರಾವಣ ಶುಕ್ರವಾರ ಅಲ್ರಿ, ನೆನಪೇ ಇಲ್ಲ ನೋಡ್ರಿ. ದೇವ್ರ ಪೂಜೆ ಅದು ಮಾಡ್ಬೇಕಲ್ರಿ. ಮತ್ತೆ ದೇವ್ರ ಪೂಜೆ ಮಾಡ್ಬೇಕು, ಗೌರಿ ಕುಡ್ಸುತ್ತಿರ್ತದ. ಹಂಗೆ ನಾಷ್ಟ ಮಾಡೋದು ಹೋಗುತ್ತದ್ರಿ ಇವತ್ತ. ಹೌದು ಲೋಮಾರ, ಏನೋ ದೇವ್ರ ಪೂಜೆ ಮಾಡ್ಬೇಕು ನೆನಪೇ ಇಲ್ಲ ನೋಡು ನನಗೆ. ಇವತ್ತು ಏನಾರ ನಾಷ್ಟ ಮಾಡಿ ಹೋಗಿದ್ದೆ ಅಂದ್ರೆ ಇತ್ತು ನಮ್ಮ ಮನೆಯವ್ರ ಕೈಲಿ ನಮ್ಗೆ ಮಂಗಳಾರತಿ. ಒಂದು ಸ್ವಲ್ಪ ಸಂತಿ ಹೇಳ ಶುಕ್ರವಾರದ ತೊಗೊಂಡು ಬರ್ರಿ, ಜಲ್ದಿ ಬರ್ರಿ ಅಂತ. ನಾ ಈ ಗುಂಡಣ್ಣ ಶೀನಣ್ಣನ ಜೊತೆ ಮಾತಾಡ್ಕೊತ ನಿಂತೀವಿ ಅಂದ್ರೆ ಮಾತು ಮುಗಿಯಂಗೆ ಇಲ್ಲ ಒಟ್ಟ. ನೋಡ್ರಿಪ್ಪ ಜಲ್ದಿ ಹೋಗಮ್ ನೋಡ್ರಿ. ಯಪ್ಪ ನನ್ನ ಕಿಶೆ ಬಚಾವಾಯ್ತು. ಹೊಡೆದಲ್ಪ ಗುಂಡಣ್ಣ ಚಾನ್ಸ್. ಹಂಗೇನಿಲ್ರಿ, ಮಾಡಿಸ್ತೀನಿ ರೀ ಮುಂದೆ ಯಾವಾಗಾರ. ಸುಮಾ, ಸಂಜೆ ಮುಂದೆ ಅರ್ಶನ ಬರ್ರಿ. ಸುಂದ್ರಿ, ನೀನು, ವೀಣಾ, ಪಂಕಜ ಒಂದು 3-4 ಮಂದಿ ಬರ್ರಿ. ಅಲ್ಲೇ ನೀನೇ ಕರ್ಕೊಂಬಂದ್ಬಿಡ, ಮತ್ತೆ ಎಲ್ಲಿ ನಾ ಬರಲಿ. ಇಷ್ಟೊತ್ತನ ಮಡಿಲಿ ಅಡಿಗೆ ಅದು ಮಾಡಿ ಬೇಸರ ಆಗ್ಯದ ಅದಕ್ಕೆ. ಹಾಂ ಆಯ್ತು ಹೇಳ್ರಿ ಮಾಮಿ, ಕರ್ಕೊಂಬರ್ತೀನಿ ಅಂತ ತಗೋರಿ. ಮಾಮಿ ರೀ ಕೂತಿರಿ? ಬಂದ್ರೆ ಬರ್ರಿ, ಬಾ ಕೂಡ್ ಬರ್ರಿ. ಮಾಮಿ ರೀ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ರೀ. ನನಗೆ ಆಶೀರ್ವಾದ ಮಾಡಿರಿ ಮಾಮಿ. ನಿಮ್ಮ ಆಶೀರ್ವಾದದಿಂದನೇ ನಾ ಗೆದ್ದೆ ರೀ. ನೀವು ಇಷ್ಟು ಒಳ್ಳೆಯವ್ರು ಅಂತ ಅನ್ಕೊಂಡಿದ್ದಿಲ್ರಿ ಮಾಮಿ. ನನಗೆ ಎಲ್ಲರ ಕೈಲಿ ನನಗೆ ಓಟ್ ಹಾಕ್ಸಿರಲ್ರಿ ಮಾಮಿ. ನನಗೆ ಕರೆಗೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಮಾಮಿ. ನೀವು ನಮ್ಮ ತಾಯಿ ಇದ್ದಂಗೆ ರೀ. ಸುಮ್ಮಿರು ಈಗ, ಇರಲಿ ಎದ್ದಾಳು. ನನ್ನ ಆಶೀರ್ವಾದ ಯಾವಾಗಲೂ ಇರ್ತದೆ ಸುಂದ್ರಿ ನಿನ್ನ ಮೇಲೆ. ಸುಮ್ಮಿರು ಈಗ, ಮತ್ತೆ ಪ್ರಿಯ ಕೇಳಿಸ್ಕೊಂಡ ಅಂತೀನಿ ಮತ್ತೆ. ಇಲ್ರಿ ಮಾಮಿ, ನಿಮ್ಮ ಋಣ ಭಾಳ ಆಯ್ತು ರೀ ನನ್ನ ಮೇಲೆ. ಹಂಗೆಲ್ಲ ಮಾತಾಡ್ಬೇಡ ಸುಂದ್ರಿ, ಸುಮ್ಮಿರು ಅಂತೀನಿಲ್ಲ. ಸುಮ್ಮಿದ್ಬಿಡು ಈಗ. ಕೂಡ್ ಬರವ ಈ ಕಡೆ. ಒಂದೆರಡು ಹಾಡು ಬರ್ರಿ, ಆಮೇಲೆ ಉಡಿ ತುಂಬ್ತೀನಿ ಅಂತ. ಹಾಂ ಆಯ್ತು ರೀ ಮಾಮಿ. ಹಾಡ್ರವ. ಬಂದಳ್ ನೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ, ಸೌಭಾಗ್ಯದ ಲಕ್ಷ್ಮೀ. ಅಂದುಗೆ ಕಿರುಗೆಜ್ಜೆಗಳು ಗಿಲ್ಲು ಗಿಲ್ಲೆನುತ್ತಾ, ಅಂದುಗೆ ಕಿರುಗೆಜ್ಜೆಗಳು ಗಿಲ್ಲು ಗಿಲ್ಲೆನುತ್ತಾ. ಮುದ್ದು ಪಾದದಿ ಪುಟ್ಟ ಹೆಜ್ಜೆಯ ನೆಕ್ಕುತ್ತಾ. ಬಂದಳ್ ನೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ, ಸೌಭಾಗ್ಯದ ಲಕ್ಷ್ಮೀ. ಎಡಬಲದಲ್ಲಿ ಗಜಗಳಿಂದ ಪೂಜೆಯಗೊಳ್ಳುತ್ತಲೇ, ಎಡಬಲದಲ್ಲಿ ಗಜಗಳಿಂದ ಪೂಜೆಯಗೊಳ್ಳುತ್ತಲೇ. ಬಿಡದೆ ತನ್ನ ಕರಕಮಲದಿ ಅಭಯವ ಕೊಡುತ್ತಲೇ. ಬಂದಳ್ ನೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ, ಸೌಭಾಗ್ಯದ ಲಕ್ಷ್ಮೀ. ಅತಿ ಹರುಷದಿ ಹಿತದಿ ತನ್ನ ಪತಿಯ ಸಹಿತಾಗಿ, ಅತಿ ಹರುಷದಿ ಹಿತದಿ ತನ್ನ ಪತಿಯ ಸಹಿತಾಗಿ. ವಾರಿ ನೋಟದಿಂದ ಭಕ್ತರಿಗೆ ವರವ ಕೊಡುತ್ತಲೇ, ವಾರಿ ನೋಟದಿಂದ ಭಕ್ತರಿಗೆ ವರವ ಕೊಡುತ್ತಲೇ. ಬಂದಳ್ ನೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ, ಸೌಭಾಗ್ಯದ ಲಕ್ಷ್ಮೀ. ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ, ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ. ಪಟ್ಟದರಸಿ ಆರ್ತಿಯಿಂದಲೇ ಭಕ್ತರ ಮನೆಗಾಗಿ,
ಪಟ್ಟದರಸಿ ಆರ್ತಿಯಿಂದಲೇ ಭಕ್ತರ ಮನೆಗಾಗಿ ಬಂದಳ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮಿ, ಸೌಭಾಗ್ಯದ ಲಕ್ಷ್ಮಿ, ಸೌಭಾಗ್ಯದ ಲಕ್ಷ್ಮಿ. ಪೂಜಿಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂಜಗನ್ಮಾತೆಯೇ, ಅಮರಾದಿ ಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೋರಿ ಪಾವನ ಮಾಡೆನ್ನ. ಪೂಜಿಪೆನೆ ನಿನ್ನ ಅಂಬುಜಾಕ್ಷಿಯೇ, ನಿನಗೆ ಚಿನ್ನದ ಕುಂಭದಿಂದ ಅಭಿಷೇಕ ಮಾಡುವೆನೆ. ಪೀತಾಂಬರವನುಟ್ಟು ಸರ್ವಾಭರಣವಿಟ್ಟು ವರಮಣಿ ಮಂಟಪಕ್ಕೆ ಬಾರೆ ನಾರಾಯಣಿ. ಪೂಜಿಪೆನೆ ನಿನ್ನ ಅರ್ಘ್ಯಪಾದ್ಯ ಚಮನ ಮಧುಪರ್ಕದಿಂದಲೇ ಅಗ್ರ ಪೂಜೆಯ ಗೈವೆ. ಸಮುದ್ರ ಸುತ್ತಳೆ ಶುದ್ಧ ಮನಸ್ಸಿನಲ್ಲಿ ಶುಭ್ರವಾದ ವಸ್ತ್ರವರ್ಪಿಸುವೆ ನಮ್ಮ. ಪೂಜಿಪೆನೆ ನಿನ್ನ ಅರಿಶಿನ ಕುಂಕುಮ ಕರದಲ್ಲಿ ಹಿಡಿದೆತ್ತಿ ಹರುಷದಿಂದೇರಿಸುವೆ. ವರಮಹಾಲಕ್ಷ್ಮಿಯೇ ವರಗಳ ನೀಡೆಂದು ಶಿರಬಾಗಿ ನಮಿಸುವೆ ಕರವೀರಪುರ ನಿಲೆಯೇ. ಪೂಜಿಪೆನೆ ನಿನ್ನ ಮಲ್ಲಿಗೆ ಕ್ಯಾದಿಗೆ ಕಲ್ಲಾರ ಪುಷ್ಪ ತಂದು ಎಲ್ಲ ಸಮರ್ಪಿಸುವೆ. ಬಲ್ಲಿದ ಭಕ್ತರ ಅಭಿಷ್ಟವ ಸಲ್ಲಿಸೆಂದು ವೈಕುಂಠ ಕೊಲ್ಲಾಪುರದಲ್ಲಿರುವ ತಾಯಿ. ಪೂಜಿಪೆನೆ ನಿನ್ನ ಸಡಗರದಿಂದಲೇ ಮಡದಿಯರೆಲ್ಲರೂ ಉಡಿಯ ತುಂಬುವರಮ್ಮ. ಬಿಡಿ ಮಲ್ಲಿಗೆ ತಂದು ನಡೆ ಮೂಡಿ ಹಾಕಲು ಕಡಲ ಶಯನ ರಾಣಿ ನಡೆದು ಬಾರಮ್ಮ ತಾಯಿ. ಪೂಜಿಪೆನೆ ನಿನ್ನ ಹರಿಯ ಪಟ್ಟದ ರಾಣಿ ದೋಷ ವಿವರ್ಜಿತೆ ಮೀಸಲು ತಂದಿರುವೆ. ಪಾಯಸ ಮೃಷ್ಟಾನ್ನ ಸಂತೃಪ್ತಳಾಗಿ ಉಂಡು ಅಷ್ಟೈಶ್ವರ್ಯವ ನೀಡೆ ಲಕ್ಷ್ಮೀ ದೇವಿಯೇ. ಪೂಜಿಪೆನೆ ನಿನ್ನ ನಿತ್ಯ ತೃಪ್ತಳೆ ನಿನಗೆ ಮುತ್ತಿನಾರತಿ ಮಾಡಿ ಭಕ್ತಿಯಿಂದೆರಗುವೆನೆ. ದಂಪತ್ತು ಸಂಪತ್ತು ಹೆತ್ತ ಮಕ್ಕಳನಿತ್ತು ಆಪತ್ತು ಬಿಡಿ ಸಮ್ಮಾನಂತಾದ್ರಿಶನ ರಾಣಿ. ಪೂಜಿಪೆನೆ ನಿನ್ನ ಪೂಜಿಪೆನೆ ನಿನ್ನ ಜಾಜಿ ಪುಷ್ಪದಳಿಂದ ಮೂರ್ಜಗನ್ಮಾತೆ. ಅಮರಾದಿ ಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೋರಿ ಪಾವನ ಮಾಡೆನ್ನ. ಪೂಜಿಪೆನೆ ನಿನ್ನ ಪೂಜಿಪೆನೆ ನಿನ್ನ. ನೋಡ್ರಿ ಮಾಮಿ ಗೊತ್ತಾಗ್ತದೇನ ಉಡಿ ತುಂಬ್ತೀರಿ? ಆಯ್ತಾ, ತುಂಬ್ತೀನಿ ಸದ್ಯ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಟಣ್ ಅಂತ ಬಾರಿಸಿದ್ರಂದ್ರೆ ನಾವು ಮಾಡಿದ ವಿಡಿಯೋದು ನೋಟಿಫಿಕೇಶನ್ ಬರ್ತಾವೆ ನಿಮಗೆ, ನೀವು ಅವಾಗ ನೋಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.